ಮತ್ತೆ ಜಾರಕಿಹೊಳಿ ವರ್ಸಸ್ ಡಿಸಿಎಂ ಡಿಕೆ ಶಿವಕುಮಾರ್ ಜಲಯುದ್ಧ ಶುರುವಾಗಿದೆ. ಜಾರಕಿಹೊಳಿಗೆ ಗೊತ್ತಿಲ್ಲದೆ ಧಾರವಾಡಕ್ಕೆ ನೀರು ಲಿಫ್ಟ್ ಮಾಡೋದಕ್ಕೆ ಅಸ್ತು ಅಂದಿದ್ದಾರೆ ಡಿಕೆ ಶಿವಕುಮಾರ್. ಕಾಮಗಾರಿ ಕೈಗೊಂಡಿದ್ದ ಗುತ್ತಿಗೆದಾರರಿಗೆ ಡಿಸಿ ನೋಟಿಸ್ ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಸೈಲೆಂಟ್ ಆಗಿ ಟಕ್ಕರ್ ಕೊಟ್ಟಿದ್ದಾರೆ ಸಾಹುಕಾರ್. ಡಿಕೆ ಶಿವಕುಮಾರ್ಗೆ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಸೈಲೆಂಟ್ ಆಗಿ ಟಕ್ಕರ್ ಕೊಟ್ಟಿದ್ದಾರೆ. ಈ ಮಧ್ಯೆ ಜಲಸಂಪನ್ಮೂಲ ಇಲಾಖೆಯಿಂದ ಡಿಸಿಗೆ ಪತ್ರ ಬರೆಯಲಾಗಿದೆ. ಇಲಾಖೆಗೆ ಲಿಖಿತ ರೂಪದಲ್ಲಿ ಉತ್ತರ ನೀಡಿದೆ ಜಿಲ್ಲಾಧಿಕಾರಿ. ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ ಶ್ರೀಕಾಂತ್. ಸತೀಶ್ ಜಾರಕಿಹೊಳಿ ಅವರ ಪರ್ಮಿಷನ್ ತಗೊಳ್ಳದೆ, ಅವರಿಗೆ ವಿಷಯ ಗೊತ್ತಿಲ್ಲದೆ ನೀರ್ ಲಿಫ್ಟ್ ಮಾಡುವಂತಹ ಕೆಲಸವನ್ನ ಅದಕ್ಕೆ ಡಿಕೆ ಶಿವಕುಮಾರ್ ಅವರು ಅಸ್ತು ಅಂದಿದ್ರು. ಆದ್ರೆ ಈಗ ಸೈಲೆಂಟ್ ಆಗಿ ದಾಳ ಉರುಳಿಸ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ. ಏನಿದು ವರ್ಕೌಟ್ ಆಗುತ್ತಾ? ನೋಡಿ ಸಭಾ, ಬೆಳಗಾವಿ ನಗರಕ್ಕೆ ಹಿಡಕಲ್ ಜಲಾಶಯದಿಂದ ನೀರನ್ನ ಪೂರೈಕೆ ಮಾಡಲಾಗ್ತಾ ಇದೆ. ಪ್ರತಿ ಬಾರಿ ಏನಂತಂದ್ರೆ ಏನು ಬೇಸಿಗೆ ಕಾಲ ಇದೆ, ಆ ಸಂದರ್ಭದಲ್ಲಿ ಬಹಳಷ್ಟು ಏನಂತಂದ್ರೆ ಕುಡಿಯೋ ನೀರಿನ ಸಮಸ್ಯೆ ಬೆಳಗಾವಿ ನಗರಕ್ಕೆ ಉಂಟಾಗತ್ತೆ. ಇಂಥ ಸಂದರ್ಭದಲ್ಲಿ 0.5 TMC ನೀರನ್ನ ಏನು ಬೆಳಗಾವಿಯ ಹಿಡಕಲ್ ಜಲಾಶಯದಿಂದ ಏನು ಹುಬ್ಬಳ್ಳಿ ಧಾರವಾಡದ ಕೈಗಾರಿಕಾ ಪ್ರದೇಶಗಳಿಗೆ ಏನು ಸದ್ದಿಲ್ಲದೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಇಬ್ಬರು ಪ್ರಭಾವಿ ಸಚಿವರ ನಡುವೆ ಬಹಳಷ್ಟು ಮುಸುಕಿನ ಗುದ್ದಾಟ ನಡೀತಾ ಇರುವಂಥದ್ದು. ಅದರಲ್ಲೂ ಏನಂತಂದ್ರೆ ಡಿಕೆ ಶಿವಕುಮಾರ್ ಅವರು ಜಲಸಂಪನ್ಮೂಲ ಸಚಿವರಾಗಿದ್ದುಕೊಂಡು ಯಾರಿಗೂ ಹೇಳದೆ ಸುಮಾರು 300 ಕೋಟಿ ರೂಪಾಯಿ ವೆಚ್ಚದ ಯೋಜನೆಯನ್ನ ಏಕಾಏಕಿ ಏನಂತಂದ್ರೆ ಅನುಷ್ಠಾನಗೊಳಿಸಿರುವಂಥದ್ದು. ಅದ್ರ ಜೊತೆಗೆ ಬೆಳಗಾವಿ ಈ ವಿಚಾರ ಏನಂತಂದ್ರೆ ಬೆಳಗಾವಿ ಜಿಲ್ಲಾಧಿಕಾರಿಗೆ ಗೊತ್ತಿಲ್ಲ, ಮತ್ತೊಂದು ಕಡೆ ಏನಂತಂದ್ರೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರಿಗೆ ಗೊತ್ತಿಲ್ಲ. ಯಾರಿಗೂ ಸಹ ಗೊತ್ತಾಗದ ರೀತಿಯಲ್ಲಿ ಏಕಾಏಕಿ ಏನಂತಂದ್ರೆ ಟೆಂಡರು ಸಹ ಕರೆಯದೆ ನೇರವಾಗಿ ಕದ್ದು ಮುಚ್ಚಿ ಏನಂತಂದ್ರೆ ಕಾಮಗಾರಿಯನ್ನ ಆರಂಭ ಮಾಡಿದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖುದ್ದು ಸತೀಶ್ ಜಾರಕಿಹೊಳಿ ಏನಂತಂದ್ರೆ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಯೋಜನೆ ಅನುಷ್ಠಾನ ಆಗಬಾರ್ದು, ಆ ನಿಟ್ಟಿನಲ್ಲಿ ಏನಂತಂದ್ರೆ ಕ್ರಮ ವಹಿಸಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದ ನಂತರ ಈಗ ಜಿಲ್ಲಾಧಿಕಾರಿಗಳು ಏನಂತಂದ್ರೆ ಆ ಸಂಬಂಧಪಟ್ಟಂತ ಬೈಲ್ಹೊಂಗಲ್ ಹಾಗೇನೆ ಸೌದತ್ತಿ ಜೊತೆಗೆ ಏನಂತಂದ್ರೆ ಗೋಕಾಕ್ನ ಒಂದು ತಹಸೀಲ್ದಾರ್ಗೆ ಸೂಚನೆಯನ್ನು ನೀಡಿದ್ದಾರೆ. ಜೊತೆಗೆ ನೋಟಿಸ್ ಅನ್ನ ಜಾರಿ ಮಾಡಿ ಈ ಯೋಜನೆಯಿಂದ ಯಾವ ರೀತಿ ಏನಂತಂದ್ರೆ ರೈತರಿಗೆ ಅನಾನುಕೂಲ ಆಗ್ತಾ ಇದೆ, ಈ ಯೋಜನೆಯ ಸಂಪೂರ್ಣ ವರದಿಯನ್ನ ನೀಡಬೇಕು ಅಂತೇಳಿ ಸೂಚನೆಯನ್ನ ನೀಡಿದ್ದಾರೆ. ಇದರ ಜೊತೆಗೆ ಏನಂತಂದ್ರೆ ಈಗ ಕಾಮಗಾರಿಯನ್ನ ಒಂದ್ ಕಡೆ ಏನಂತಂದ್ರೆ ಜಲಸಂಪನ್ಮೂಲ ಇಲಾಖೆ ಅನುಷ್ಠಾನಗೊಳಿಸಿದೆ. ಇದರ ನಡುವೆ ಏನಂತಂದ್ರೆ ಈಗ ಜಿಲ್ಲಾಧಿಕಾರಿಗಳಿಗೆ ಒಂದು ವಿವರಣೆಯನ್ನ ಏನಂತಂದ್ರೆ ನೀಡಿರುವಂಥದ್ದು ಜಲಸಂಪನ್ಮೂಲ ಇಲಾಖೆ. ಇದು ಏನಂತಂದ್ರೆ ಕುಡಿಯೋ ನೀರಿನ ಯೋಜನೆ, ಜೊತೆಗೆ ಏನಂತಂದ್ರೆ ಕೈಗಾರಿಕಾ ಪ್ರದೇಶಗಳಿಗೆ ನೀರನ್ನ ಪೂರೈಕೆ ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಈ ಯೋಜನೆಯನ್ನ ಅನುಷ್ಠಾನಗೊಳಿಸಿದೀವಿ ಅನ್ನೋ ಒಂದು ಸಬೂಬನ್ನ ಈಗ ಜಲಸಂಪನ್ಮೂಲ ಇಲಾಖೆ ಹೇಳ್ತಾ ಇರುವಂಥದ್ದು. ಎಲ್ಲೋ ಒಂದ್ ಕಡೆ ಏನಂತಂದ್ರೆ ಬೆಳಗಾವಿಯ ನಗರದ ಹಿತಾಸಕ್ತಿಯನ್ನ ಕೊಟ್ಟು ಈಗ ಪಕ್ಕದ ಏನಂತಂದ್ರೆ ಹುಬ್ಬಳ್ಳಿ ಧಾರವಾಡದ ಕೈಗಾರಿಕಾ ಪ್ರದೇಶಗಳಿಗೆ ಏನು ನೀರನ್ನ ಪೂರೈಕೆ ಮಾಡುವಂತ ಯೋಜನೆಯನ್ನು ರೂಪಿಸ್ತಾ ಇದ್ದಾರೆ. ಇದಕ್ಕೆ ಬಹಳಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಒಂದ್ ಕಡೆ ಏನಂತಂದ್ರೆ ಇದು ಸತೀಶ್ ಜಾರಕಿಹೊಳಿ ವರ್ಸಸ್ ಡಿಕೆ ಶಿವಕುಮಾರ್ ಅನ್ನೋ ರೀತಿಯಲ್ಲಿ ಒಂದ್ ರೀತಿ ಪ್ರತಿಷ್ಠೆಯಾಗಿ ಪರಿಣಮಿಸಿರುವಂತದ್ದು. ಸಭಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.